ವೀಣಾ ಫೋನ್ ಎತ್ಕೋತಾ ಇಲ್ಲ ಲಕ್ಷ್ಮಿ. ನಾವು ಫೋನ್ ಮಾಡ್ತೀವಿ ಅಂತ ಗೊತ್ತಿದ್ದೆ ಅವ್ರು ಫೋನ್ ರಿಸೀವ್ ಮಾಡ್ತಿರಲ್ಲ. ಹಾಗೆ ಹೇಳ್ಬೇಡಮ್ಮ, ಅವಳು ಇಲ್ಲೇ ಹತ್ರದಲ್ಲಿ ಎಲ್ಲಾದ್ರೂ ಹೋಗಿರ್ತಾಳೆ ಅನ್ಸತ್ತೆ. ಬರೋ ಗಡ್ಬಿಡಿಲಿ ಫೋನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತಾಳೆ. ಫೋನ್ ಬಂದಾಗ ಗೊತ್ತಾಗಲ್ಲಮ್ಮ. ಇಲ್ಲ ಅತ್ತೆ, ನಮ್ಮನ್ನ ಅಯ್ಯೋ ಅನ್ಸಕ್ಕೆ ಈ ರೀತಿ ಮಾಡ್ತಿರೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಿಂಚನ, ಇಷ್ಟೊಂದು ಕೋಪ ಒಳ್ಳೇದಲ್ಲಮ್ಮ. ಅವಳು ಯಾವಾಗ್ಲೂ ಮನೆಯಲ್ಲೇ ಇರ್ತಾಳೆ. ಏನೋ ಇವತ್ತು ಒಂದಿನ ಹೀಗಾಗಿದೆ. ಸ್ವಲ್ಪ ಹೊತ್ತು ಕಾಯೋಣ, ಬಂದ್ಬಿಡ್ತಾಳೆ. ಲೋಸ್ ಇದು ಇದ್ಯಾಕ್ಲೆ ಹಿಂಗೆ ನಿಂತಿದ್ಯೆ? ಲೈ, ನೀನು ಮತ್ತೆ ಮೊದಲಿನ ಥರ ಆಯ್ತಾ ಇದೀಕಲ್ಲ. ಲೈ, ಅದೇನು ಯೋಚನೆ ಮಾಡ್ತಾ ಇದ್ದೀನಿ ನಂತವರ ಹೇಳ್ಕೊಳ್ಳ. ಇಲ್ಲಣ್ಣ, ನನ್ನ ತಲೆಯಲ್ಲಿ ಏನು ನಡೀತದೆ ಅನ್ನೋದನ್ನೆಲ್ಲ ನಿಂತವು ಹೇಳೋಕ್ಕಾಯ್ತಿಲ್ಲ. ಏನಿಲ್ಲ ಕಣ, ಸುಮ್ಮನೆ ನಿಂತಿದ್ದೆ ಅಷ್ಟೇ. ಲೈ, ನೀನು ಏನಿಲ್ಲ ಅಂದರೆ ನನಗೆಲ್ಲ ಗೊತ್ತಾಯ್ತದೆ ಕಲ. ನೀನೇನು ಮಾತಾಡ್ಬೇಕಲ್ಲ. ಲೈ, ನೀನು ಚೆಂದಾಗಿರ್ಬೇಕು ಅಂತ ನಾನು ಅಪ್ಪಯ್ಯ ಏನೆಲ್ಲ ತಯಾರಿ ಮಾಡಿದೀವಿ ಗೊತ್ತೇನಲ್ಲ. ಈ ಮನೇಲಿ ಏನೇನು ನಡೀತಾ ಇದ್ದದೋ ಅದೆಲ್ಲವೂ ನಿನ್ನ ಖುಷಿ, ನಿನ್ನ ಸಂತೋಷಕ್ಕೆ ಕಲ. ಎಲ್ಲ ಯೋಚನೆ ಬಿಟ್ಟು ಹೊಸಿ ನಿಮ್ಮದೇಗಿರ್ಲ ಸಿದ್ದು. ನನ್ನ ಮಾತು ಕೇಳಪ್ಪ. ಸರಿ ಕಣ. ಇದು ಇದು ನನ್ನ ಸಿದ್ಧಗಳ ಅಂದರೆ ಲೈ ಸಿದ್ದು, ಇದೆಲ್ಲ ಬಿಟ್ಬಿಟ್ಟು ಹೊಸಿ ನಿಮ್ಮದೇಗಿರಪ್ಪ. ನಂಗೆ ಹೊಸಿ ಆಚೆ ಕೆಲಸ ಅದೇ ಹೋಗ್ಬರ್ತೀನಿ. ಎಲ್ಲ ಮರ್ತು ಬಿಡಲ್ಲಿ. ಅಣ್ಣ, ನನ್ನ ನಗು ಖುಷಿ ಎಲ್ಲನೂ ಭಾವನಾ ಮೇಡಮ್ ಅವರೇ. ಅವರೇ ಇಷ್ಟೆಲ್ಲ ಕಷ್ಟಪಡುವಾಗ ನಾನು ಹೆಂಗೆ ಖುಷಿಯಾಗಿರ್ಲಣ್ಣ? ಮನೇಲಿ ಆಗ್ತಿರೋ ಕಿರಿಕು, ಮನಸ್ತಾಪ, ಭಾವನವ್ರು ಮಾಡ್ತಿರೋ ವ್ರತ, ಪೂಜೆ, ಉಪವಾಸ ಅಂತ ಕಷ್ಟಪಡ್ತಿರೋದು ಎಲ್ಲನೂ ನಾನು ಮಾಡಿರೋ ತಪ್ಪಿಂದ, ನಾನು ಮಾಡಿರೋ ಆಕ್ಸಿಡೆಂಟಿಂದನೆಯ. ಇಲ್ಲ, ಇದು ನಿಂಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ಮೇಡಮ್ ಅವ್ರ ಹೋರಾಟಕ್ಕೆ, ಅವ್ರು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು. ಆಗಿದ್ದಾಗಲಿ ಇದನ್ನು ನಾನೇ ಸರಿ ಮಾಡ್ತೀನಿ. ಅತ್ತೆ, ಮಾವ, ನೀವೇ ಯಾವಾಗ ಬಂದ್ರಿ? ಶಿವರಾತ್ರಿ ವ್ರತ ಅಂತ ದೇವಸ್ಥಾನಕ್ಕೆ ಹೋದವಳು ಬರೋದು ತಡ ಆಯ್ತು. ನೀನು ಫೋನ್ ಮಾಡಿದ್ಯಾ? ಯಾಕಮ್ಮ ಎತ್ಕೊಳ್ಳಿಲ್ಲ? ಅಯ್ಯೋ, ಹೋಗಲ್ಲ ಮಾವ, ಅದು ಗಾಡಿನಲ್ಲಿ ಬರ್ತಾ ಇದ್ದಾಗ ಗಾಳಿ ಶಬ್ದಕ್ಕೆ ಕೇಳಿಸ್ಲೇ ಇಲ್ಲ. ಪರವಾಗಿಲ್ಲಮ್ಮ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ನಾವಿಬ್ರು ಅದು ಇವನು ಚಿರಿ ಸ್ಕೂಲಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ಬರೋದು. ಹೌದು. ಸರಿ, ಬನ್ನಿ ಒಳಗಡೆ. ರೀ, ಮನೆ ಚಾವಿ ಕೊಡಿ. ನಿಮ್ಗೊಂಚೂರು ಕಾಮನ್ ಸೆನ್ಸ್ ಇಲ್ವಾ? ಹೊರಗಡೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅಥವಾ ಕೀ ಕೊಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಅವಮಾನ ಮಾಡ್ಬೇಕು ಅಂತ ಈ ತರ ಮಾಡ್ತೀರಾ? ಅಯ್ಯೋ, ಇದರಲ್ಲಿ ಅವಮಾನ ಏನ್ ಬಂತು ಸಿಂಚನ? ನೀನ್ ಯಾವತ್ತೂ ಆಫೀಸಿಂದ ಲೇಟಾಗಿ ಬರ್ತೀಯ, ಇವತ್ತು ಬೇಗ ಬಂದ್ಬಿಡ್ತೀಯ ಅಂತ ನನಗೇನು ಕನ್ಸು ಬಿಡ್ತಾ? ಇಷ್ಟಕ್ಕೂ ಬೇಗ ಬರ್ತಿದ್ಯಾ ಅಂತಾದ್ರೆ ನಂಗೊಂದು ಫೋನ್ ಮಾಡಿ ಹೇಳ್ಬೇಕಿತ್ತು. ಬೇಗ ಬರ್ತಿದ್ದೀನಿ, ಕೀ ಇಟ್ಬಿಟ್ಟು ಹೋಗಿ ಅಂತ. ನಾನೇನು ಇಟ್ಟು ಹೋಗ್ತಿರ್ಲಿಲ್ವಾ? ಓಹೋ, ನಿಮ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಬೇರೆ ಮಾಡ್ಬೇಕಾ? ಅಲ್ಲ ರೀ,
24 ಗಂಟೆ ಮನೇಲಿರೋರು ಇವತ್ತೇ ಹೋಗ್ತೀನಿ ಅಂತ ನನಗೆ ಕನ್ಸ ಬಿದ್ದಿತ್ತ? ತೆಗೆ ಬೇಗ ತೆಗೆ ಹೋಗು. ನೋಡಿದ್ಯಾ ಹರಿ, ಈ ಮನೇಲಿ ನನ್ಗೆ ಎಂತ ಸ್ಥಾನ ಇದೆ ಅಂತ? ಯಾಕೆ ಸುಮ್ಮನೆ ಜಗಳ ಮಾಡ್ತಿದ್ಯಾ? ಜಗಳ ಆಡೋದ್ರಿಂದ ಏನು ಪ್ರಯೋಜನ ಅಲ್ವಾ? ಅಲ್ಲ ಹರಿ, ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ನಾನ್ ಜಗಳ ಆಡ್ದಂಗ? ನೋಡೋರ್ಗೆ ಏನು ಬೈಬೇಡಿ, ಎಲ್ರು ನನಗೆ ಬುದ್ಧಿ ಹೇಳಿ. ಅಯ್ಯೋ ಅದು ಹಾಗಲ್ಲ ಬೇಕು. ಹಾಗೂ ಅಲ್ಲ ಹೀಗೂ ಅಲ್ಲ ಹರಿ, ನನ್ ಲ್ಯಾಪ್ಟಾಪ್ ಹೋಗಿದೆ, ಆಫೀಸಿಂದ ಫೋನ್ ಬರ್ತಿದೆ, ನಿನ್ಗೆ ಗೊತ್ತು ತಾನೆ? ನನ್ಗೆ ಇಷ್ಟೊಂದೆಲ್ಲ ಅವಮಾನ ಆಗ್ತಿದ್ರು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಅಯ್ಯೋ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ನಾನು. ಸಿಂಚನ, ನಿನಗೆ ಅವಮಾನ ಮಾಡೋದನ್ನ ಬಿಟ್ಟು ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಏನೇ ಮಾತಾಡೋದಿದ್ರು ಒಳಗಡೆ ಹೋಗಿ ಮಾತಾಡೋಣ. ಈ ರೀತಿ ಹಾರಿ ಬೀದಿ ರಂಪ ಮಾಡಿದ್ರೆ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳೋದಿಲ್ಲ, ನಮ್ಮ ಬಗ್ಗೆ ಕೆಟ್ಟದಾಗ ಆಡ್ಕೊಳ್ಳೋದಿಲ್ವಾ? ಆಡ್ಕೊಳ್ಳಿ ಬಿಡ್ರಿ, ಊರವ್ರಿಗೆಲ್ಲ ಗೊತ್ತಾಗ್ಲಿ. ಮಾಡಿರೋ ಗಮನದಾರಿ ಕೆಲ್ಸಕ್ಕೆ ಆಗ್ಲೇಬೇಕು. ಅಲ್ಲ, ಇಷ್ಟೆಲ್ಲ ಬುದ್ಧಿ ಹೇಳೋರು ಕೀ ಇಟ್ಟೋಗ್ಬೇಕಾಗಿತ್ತು. ಸಿಂಚನ, ಯಾಕಮ್ಮ ಅದನ್ನೇ ಮಾತಾಡ್ತಿದ್ಯಾ? ನೋಡು, ಏನೋ ಗೊತ್ತಿಲ್ಲದೆ ವೀಣಾ ಹಾಗೆ ಮಾಡಿದಾಳೆ. ಇನ್ನೊಂದ್ಸಲ ವೀಣಾ ಹೀಗೆಲ್ಲ ಆಗದೆ ಇರೋ ಥರ ನೋಡ್ಕೋತಾಳೆ. ಈಗೆಲ್ರೂ ಒಳಗ್ ನಡೀರಮ್ಮ. ಎಲ್ರು ನನಗೆ ಬಂದ್ ಬುದ್ಧಿ ಹೇಳಿ, ಅವ್ರಿಗೇನು ಮಾತಾಡ್ಲೇಬೇಡಿ. ಸಿಂಚನ ಹರಿ, ನೋಡಿ ಫೋನ್ ಬಂತು. ಹಲೋ ಹಲೋ ಸರ್. ಹಾ ಸರ್, ಐ ಆಮ್ ಹರೀಶ್ ಹಸ್ಬೆಂಡ್. ರೀ, ಏನ್ರಿ ಅದು? ಅಣ್ಣ ತಮ್ಮ ಇಬ್ರು ಏನೋ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ, ಏನ್ ವಿಷಯ? ಅವನ ಜೊತೆ ಮಾತಾಡೋಕ್ಕೆ ಏನಿದ್ದದು? ಹೊಸ್ದಾಗಿ ಮದುವೆ ಆಗೋರಲ್ಲ, ಇಬ್ರು ಜೊತೆಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳ್ಕೊಂಡು ಹೋಗಿ ಅಂತ ಬುದ್ಧಿ ಹೇಳ್ತಾ ಇದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರ. ಅಲ್ಲ ರೀ, ಅವರು ಸಾಬ್ರಿ ನಿಮ್ಗೆ ಯಾಕೆ? ಮೊದಲು ನಿಮ್ಮ ಸಂಸಾರ ನೆಟ್ಗಿದ್ಯಾ ಅಂತಲ್ವಾ ನೀವು ನೋಡ್ಕೋಬೇಕಾಗಿರೋದು. ನಮ್ಮ ಸಂಸಾರಕ್ಕೆ ಏನಾಗದೆ? ನಾನು ನಿನ್ನ ಜೊತೆ ಜಗಳ ಮಾಡಿದ್ದೀನ? ನಿನ್ಗೇನಾದರೂ ಹಿಂಸೆ ಕೊಟ್ಟಿದ್ದೀನ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಎಲ್ರೂ ಕಟ್ಕೊಂಡು ಹೆಂಡ್ತೀನ ಇನ್ನು ಹೇಗೆ ನೋಡ್ಕೋತಾರೆ? ಅಲ್ಲ ರೀ, ನೀವು ಒಂದ್ಸಲ ಆದರೂ ಯೋಚನೆ ಮಾಡಿದಿರಾ ನಿಮ್ಮ ಸಂಸಾರ ಹೀಗೆ ಯಾಕಿದೆ ಅಂತ? ಯಾವಾಗ ನೋಡಿದ್ರು ನಿಮ್ಮಪ್ಪ ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡಿರೋದು, ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡೋದು. ತಪ್ಪ ಸರಿನಾ, ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಕೂಡ ಯೋಚನೆ ಮಾಡೋಷ್ಟು ವಿವೇಚನೆನೂ ನಿಮಗಿಲ್ಲ. ಯಾವಾಗ ನೋಡಿದ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇರೋದು. ಅದೇ ನಿಮ್ಗೆ ಯಾರ್ದು ಸಹಾಯ ಮಾಡ್ತಾ ಇದ್ದಾರಾ, ಒಳ್ಳೇದು ಬಯಸ್ತಾ ಇದ್ದಾರಾ, ಕೆಟ್ಟದ್ದು ಬಯಸ್ತಾ ಇದ್ದಾರಾ ಅಂತ ಕೂಡ ಯೋಚನೆ ಮಾಡದೇ ಇರೋದು. ಅಲ್ಲ ರೀ, ಈ ರೀತಿ ಯಾರೇ ಸಂಸಾರ ಮಾಡ್ತಾರೆ? ನಾನು ಜೀವನದಲ್ಲಿ ಉದ್ಧಾರ ಆಗಬೇಕು, ಮೇಲೆ ಬರಬೇಕು, ಗೌರವಾನ್ವಿತವಾದಂಥ ಹೆಸರನ್ನ ಸಂಪಾದಿಸಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ? ನೋಡು, ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ನನ್ನ ಜೀವನ ಚೆನ್ನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗೋರೆ. ಮದುವೆ ಆದ ಹೊಸದ್ರಲ್ಲಿ ಗಂಡ ಹೆಂಡತಿ ಇಬ್ರು ನಾನು ಸರಿ ನೀನು ಸರಿ, ನಾನು ಮಾಡಿದ್ದೆ ಹಠ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಚೆನ್ನಾಗದ ಹೇಳು? ಇದನ್ನೆಲ್ಲ ನೋಡ್ಕೊಂಡು ಅಣ್ಣಾಗಿ ನಾನು ಹೆಂಗೆ ಸುಮ್ಮನಿರ್ಲಿ? ಅದಕ್ಕೆ ಅವ್ನು ಕರೆದು ಬೈದು ಬುದ್ಧಿ ಹೇಳ್ತಾ ಇದೆ. ಅಷ್ಟಕ್ಕೆ ನೀನೇನು ನನಗೆ ಸ್ವಂತ ಬುದ್ಧಿನೇ ಇಲ್ಲ ಅನ್ನಂಗೆ ಮಾತಾಡ್ತಾ ಇದೆಯಾ? ನಾನು ಯಾಕೆ ನಿಮ್ಮ ಬಗ್ಗೆ ಇಷ್ಟು ಕೇರ್ ಮಾಡ್ತೀನಿ, ಕಾಳಜಿ ವಹಿಸ್ತೀನಿ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅಲ್ಲ ರೀ, ನನಗೂ ನನ್ನ ಗಂಡ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೌರವನ ಪಡ್ಕೋಬೇಕು, ಅವ್ರ ಅಪ್ಪ ಅವ್ರ ತಮ್ಮನ ಥರನೇ ಎಲ್ಲರೂ ಅವ್ರನ್ನ ಗೌರವಿಸೋ ಹಂಗೆ ಆಗಬೇಕು ಅಂತ ಆಸೆ ಇರಲ್ವಾ? ಯಾರೇ ನೋಡಿದ್ರು ಯಾವಾಗ ನೋಡಿದ್ರು ಕೂಡ ನಿಮ್ಮ ಅಪ್ಪ ಬಿಟ್ಟರೆ ನಿಮ್ಮ ತಮ್ಮ ಇಬ್ಬರ ಬಗ್ಗೆನೇ ಮಾತಾಡ್ತಿರ್ತಾರೆ. ನಿಮ್ಮ ಬಗ್ಗೆ ಮಾತಾಡೋ ಹಾಗೆ ನೀವು ಆಗೋದು ಯಾವಾಗ? ಹೆಂಡತಿಯಾಗಿ ನಾನು ಇದನ್ನೆಲ್ಲ ಆಸೆ ಪಡಬಾರ್ದಾ? ನೋಡು, ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಕ್ಕಿಲ್ಲ. ನಾನು ಹಿಂಗೆ ತುಂಬ ಸಲ ಹೇಳಿವ್ನಿ, ಈಗಲೂ ಹೇಳ್ತೇವನಿ. ನನಗೆ ನಮ್ಮಪ್ಪ ಹೇಳ್ದಂಗೆ ನಾನು ನಡೆಯೋದು, ಅವ್ರು ತೋರಿಸಿದ್ದಾರಿಲ್ಲೇ ನಾನು ಹೋಗೋದು. ಛೇ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಇವ್ರು ಮಾತ್ರ ನನ್ನ ದಾರಿಗೆ ಬರ್ತಾ ಇಲ್ಲ. ಹೇಗಾದರೂ ಮಾಡಿ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಈ ಅಪ್ಪ ಮಕ್ಕಳು ಏನೋ ಮಸಲತ್ ಮಾಡಿ ತಡೀತಿದ್ದಾರೆ. ಅಷ್ಟಕ್ಕೂ ಇವ್ರ ನಡುವೆ ಅಂಥದ್ದೇನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಮೊದಲು ಅದನ್ನು ತಿಳ್ಕೊಂಡ್ರೆ ನನ್ನ ಸಮಸ್ಯೆಗೆ ದಾರಿ ಸಿಗುತ್ತೆ. ಯಾವ ಗಳಿಗೆಲ್ಲಿ ಈ ಮನೆಗೆ ಬಂದೋ ಏನೋ, ಒಂಚೂರು ನೆಮ್ಮದಿನೇ ಇಲ್ಲ.
ಮಾತಿಗೆ ಮುಂಚೆ ನನ್ನ ನೆಮ್ಮದಿ ಹಾಳಾಗಿದೆ ಅಂತ ಬಡ್ಕೋತಿಯಲ್ಲ ಸಿಂಚನ. ಈ ಮನೆಯಲ್ಲಿ ನಿನ್ನ ನೆಮ್ಮದಿನ ಕಿತ್ಕೊಳ್ಳೋಂಥ ಕೆಲಸನ ಯಾರು ಮಾಡಿದ್ದಾರೆ ಹೇಳು? ಮನೇಲಿ ಹಿರಿಯರು ಅಂತ ಅತ್ತೆ ಮಾವ ಇದ್ದಾರೆ. ಅವ್ರ ಮುಂದೆನಾದ್ರೂ ಸ್ವಲ್ಪ ನೆಟ್ಟಿಗೆ ಮಾತಾಡೋದನ್ನ ನೀನು ಅಭ್ಯಾಸ ಮಾಡ್ಕೋಬೇಕಲ್ವಾ? ಹೌದು, ನನಗೆ ಮಾತಾಡೋದಕ್ಕೆ ಬರಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತು ಈ ಮನೆಯವರೆಲ್ಲ ಒಂದು, ನಾನೇ ಒಂದು ಅಂತ. ನೋಡಮ್ಮ ಸಿಂಚನ, ನಾವ್ ಯಾವತ್ತೂ ಆ ದೃಷ್ಟಿಯಿಂದ ನಿನ್ನ ನೋಡಿಲ್ಲ. ಈ ಮನೇಲಿ ಎಲ್ರೂ ಒಂದೇ. ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ಸಿಂಚನ, ದಯವಿಟ್ಟು ಹಿಂಗೆ ಸಣ್ಣ ವಿಷಯನೆಲ್ಲ ಹಿಂಗೆ ದೊಡ್ಡದು ಮಾಡಬೇಡಮ್ಮ. ನಮ್ಗೆ ಈ ವಯಸ್ಸಿನಲ್ಲಿ ಮಕ್ಕಳ ಜೊತೆ, ಸೊಸೆದಿರ ಜೊತೆ, ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂತ ಆಸೆ ಆಗುತ್ತೆ. ನೀವು ಹೀಗಾಡಿದ್ರೆ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತಮ್ಮ. ಹೌದು ಮಾವ, ನಾನು ಏನು ಮಾತಾಡಿದ್ರು ಅದು ತಪ್ಪೆ. ಅದೇ ಬೇರೆಯವ್ರು ಮಾತಾಡಿದ್ರೆ ನಿಮ್ಗೆ ತಪ್ಪ ಕಾಣೋದೇ ಇಲ್ಲ ಅಲ್ವಾ? ಯಾಕೆ ಯಾವಾಗಲೂ ನನ್ನ ಮೇಲೆ ಗೂಬೆ ಕೊಡಿಸ್ತೀರಾ? ನಿನ್ ಮೇಲೆ ಯಾರು ಗೂಬೆ ಕೂರಿಸ್ತಿಲ್ಲ ಸಿಂಚನ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೋ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ಅತ್ತೆ, ನನಗೆ ಯಾವಾಗಲೂ ಈ ರೀತಿ ಬುದ್ಧಿ ಹೇಳೋ ಬದಲು ಅವ್ರಿಗೂ ಹೇಳಿ. ಯಾಕೆ ಹೇಳಲ್ಲ? ಅವ್ರು ನಿಮ್ಮ ಮುದ್ದಿನ ಸೊಸೆ ಅಂತನಾ? ಸಿಂಚನ, ಮಾತು ಅತಿ ಆಗ್ತಿದೆ. ನಿನ್ನ ದೃಷ್ಟಿನಲ್ಲಿ ನಾವ್ಯಾರು ಹೊರಗಡೆನೆ ಹೋಗ್ಬಾರ್ದಾ? ನೀನು ಬರ್ಬೇಕಾದ್ರೆ ಇವಳು ಮನೇಲೇ ಇರ್ಬೇಕಾ? ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹೋಗೋರು ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಅಥವಾ ಕೀಟ್ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಆಯ್ತಮ್ಮ ಮಹಾರಾಣಿ, ನನ್ನಿಂದ ಮಹಾಪರಾಧ ಆಗೋಯ್ತು. ಇನ್ಮೇಲೆ ನಾನೇನಾದರೂ ಹೊರಗಡೆ ಹೋಗ್ತೀನಿ ಅಂತ ಆದರೆ ನಿನ್ಗೊಂದು ಫೋನ್ ಮಾಡಿ ನಿನ್ನ ಪರ್ಮಿಷನ್ ತಗೊಂಡು ಆಮೇಲೆ ಹೋಗ್ತೀನಿ, ಸರಿನಾ? ವೀಣಾ, ದಯವಿಟ್ಟು ನೀನಾದರೂ ಸುಮ್ಮನಿರಮ್ಮ. ನೋಡಿದ್ರಾ ಅವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ? ತಪ್ಪ ಒಪ್ಕೊಳ್ಳಲ್ಲ, ವಾದ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದು. ಸಿಂಚನ, ಮಾತ್ಗೂ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ಬೇಡಮ್ಮ. ನೋಡು, ವೀಣಾ ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಅತ್ತೆ, ನಾನೀಗ ಏನು ಮಾಡಿದ್ದೀನಿ ಅಂತ ನೀವು ಅವಳ ಹತ್ರ ಕ್ಷಮೆ ಕೇಳ್ತಿದ್ದೀರಾ? ಸುಮ್ಮನೆ ಇರು ವೀಣಾ. ಸಿಂಚನ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನೋಡು, ಈಗಾಗ್ಲೇ ಮಾತಿಂದ ಮನೆ ನೆಮ್ಮದಿನೇ ಹಾಳಾಗಿದೆ. ಇನ್ನು ಅದನ್ನ ಹಾಳು ಮಾಡೋ ಪ್ರಯತ್ನ ನೀವ್ ಯಾರು ಮಾಡಬೇಡಿ. ಈ ವಯಸ್ಸಲ್ಲಿ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲಮ್ಮ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತಿದ್ದೀನಿ, ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ನೆಮ್ಮದಿಯಾಗಿರಿ. ವೀಣಾ, ಒಂದು ಲೋಟ ಕಾಫಿ ಕೊಡಮ್ಮ. ಜಾನು, ಅಪ್ಪ, ಈಗಲೇ ಬಂದು ಅಚ್ಚಿನ ಕರ್ಕೊಂಡು ಹೋಗು. ಯಾಕೆ ಮಗಳೇ, ಏನಾಯ್ತು? ಅಮ್ಮನಿಂದ ಏನಾದರೂ ತೊಂದರೆ ಆಯ್ತಾ? ಜಾನು,
ಏನು ಸಮಸ್ಯೆ ಇಲ್ಲಪ್ಪ. ಅದು ಅವರಿಲ್ಲಿ ಒಂಟಿಯಾಗಿರೋದಕ್ಕಿಂತ ಅಲ್ಲಿದ್ರೇ ವಾಸಿ ಅನಿಸ್ತು. ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು. ಆಮೇಲೆ ಅವ್ರು ಇಷ್ಟಪಡೋ ಜಾಗದಲ್ಲಿ ಇಷ್ಟಪಡೋ ಜನರ ಜೊತೆ ಇದ್ದರೆ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರೂ ಹೇಳಿದ್ರಪ್ಪ. ನೀನು ಅಮ್ಮ ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ಬೇಗ ಹುಷಾರಾಗೋ ಚಾನ್ಸಸ್ ಇರುತ್ತೆ ಅಂದರು. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಮ್ಮ, ಹಾಗಾದರೆ ನಾನು ಇವತ್ತೇ ಹೊರಟು ಬಂದು ಅಮ್ಮನಿಲ್ಲಿ ಕರ್ಕೊಂಬಂದ್ಬಿಡ್ತೀನಿ, ಆಗ್ಬೋದಾ? ಸರಿಪ್ಪ. ಭಾವನಮ್ಮ, ದೇವಸ್ಥಾನಕ್ಕೆ ಹೋಗಿದ್ರಾ? ಹಾಂ ಭಾವ. ಒಬ್ಬರೇ ಹೋಗಿದ್ದೀರಿ? ಸಿದ್ದು ಕರ್ತಿದ್ರೆ ಸಿದ್ದನೇ ಕರ್ಕೊ ಹೋಯ್ತಿದ್ನಲ್ಲ. ಇಲ್ಲ ಬಾವ, ಅವ್ರು ನನ್ನ ಜೊತೆನೇ ಬಂದಿದ್ರು. ಆದರೆ ಅಲ್ಲೇನೋ ಫೋನ್ ಬಂತು ಅಂತ ಅರ್ಜೆಂಟಾಗಿ ಹೊರಟ್ಬಿಟ್ರು. ಫೋನ್ ಬಂತೆ? ಫೋನ್ ಅಂತ ಏನು ಹೇಳಲಿಲ್ವಲ್ಲ. ಅಲ್ಲ ಕಣವ, ಯಾರು ಫೋನು ಅಂತ ಏನಾದ್ರು ಗೊತ್ತೈತೆ? ಹಾಂ ಬಾವ, ಅದು ಆಕ್ಸಿಡೆಂಟ್ ಮಾಡೋರು ಯಾರು ಅಂತ ಗೊತ್ತಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಇವನು ಇಷ್ಟೊಂದು ಟೆನ್ಷನ್ ಆಗಿದ್ದು. ಎಂಥ ಕೆಲಸ ಆಗೋಯ್ತು ಭಾವ. ಅದು ಸಿದ್ದು ಅವ್ರು ಎಲ್ಲ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ? ನನಗೂ ಗೊತ್ತಿಲ್ಲ ಕಣವ. ಅವನ ಗಾಡಿ ಬೇರೆ ಇಲ್ಲ ಹೊರಗಡೆ. ಹಾಗಿದ್ರೆ ಅವ್ರೇನಾದರೂ ಸ್ಟೇಷನ್ಗೆ ಹೋಗಿರ್ಬಹುದಾ? ನಾವು ಹೋಗ್ಬೋದಾ? ಬೇಡ ಕಣವ, ಅವ್ನು ಎಲ್ಲೋಗೋನೇನೋ ಗೊತ್ತಿಲ್ಲ. ಅವ್ನ ಮನೆಗೆ ಬರಲಿ, ಬಂದಮೇಲೆ ಕೂತು ಮಾತಾಡಿ ತೀರ್ಮಾನ ತಗೊಳ್ಳಮ್ಮ. ಈಗ ಹೋಗಿ ನೀವು ಹೋಗಿ. ಸರಿ ಭಾವ. ಲೇಸಿದ್ದು ಏನ್ಲ ಮಾಡಿದೆ ನೀನು? ಇವನೇನಾರ ಸ್ಟೇಷನ್ಗೇನಾರ ಹೊಂಟೋಗಿದ್ದಾನೋ? ಅಯ್ಯೋ, ಹಂಗೇನಾದರೂ ಮಾಡಿಬಿಟ್ರೆ ನಾನು ಏನು ಮಾಡೋಣ ಈಗ?